ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪರಮಾಣುಗಳು ಮತ್ತು ಅಣುಗಳು ಎಂಬ ಪಾಠದಲ್ಲಿ ಕಳೆದ ತರಗತಿಯಲ್ಲಿ ನಾವು ಈ ರಾಸಾಯನಿಕ ಸಿದ್ಧಾಂತದ 2 ನಿಯಮಗಳು, ಅದೇ ರೀತಿ ಪರಮಾಣು ಅಂದರೆ ಏನು, ಆಮೇಲೆ ಈ ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಹಾಗಾದರೆ ಇವತ್ತು ಈ ಪರಮಾಣು ಅಂದರೆ ಏನು, ಒಂದು ವಸ್ತುವಿನ ಅಥವಾ ದ್ರವ್ಯದ ಅಥವಾ ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ಪರಮಾಣು ಅಂತ ಕರಿತೀವಿ ಅಂತ ನಮಗೆ ಗೊತ್ತಾಯಿತು. ಈ ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದಲ್ಲಿ ಅವನು ಹೇಳ್ತಾನೆ, ಮೊದಲನೇದಾಗಿ ದ್ರವ್ಯವು ಪರಮಾಣುಗಳೆಂಬ ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾನೆ. ಎರಡನೇದಾಗಿ ಪರಮಾಣುಗಳು ಅಭೇದ್ಯ ಅಂತ ಹೇಳ್ತಾನೆ. ಈ ರೀತಿ ಅವನ 7 ಅಂಶಗಳನ್ನು ವಿವರಿಸ್ತಿದ್ವಿ. ಕಳೆದ ತರಗತಿಯಲ್ಲಿ ನಾವು ಪರಮಾಣು ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಆಮೇಲೆ ಇವನು ಜಾನ್ ಡಾಲ್ಟನ್ ಈ ಪರಮಾಣುಗಳಿಗೆ ಅಥವಾ ಧಾತುಗಳಿಗೆ ಸಂಕೇತಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ನಂತರ ಬೆರ್ಜಿಲಿಯಸ್ ಎನ್ನುವಂತಹ ವಿಜ್ಞಾನಿ ಈ ಧಾತುಗಳಿಗೆ ಸಂಕೇತಗಳನ್ನು ಕೊಡ್ತಾನೆ ಅನುಕ್ರಮವಾಗಿ. ಹೇಗೆ ಆ ಒಂದು ಧಾತುಗಳಿಗೆ ಅಥವಾ ಪರಮಾಣುಗಳಿಗೆ ಸಂಕೇತವನ್ನು ಕೊಟ್ಟ ಅನ್ನೋದನ್ನು ನಾವು ಇವತ್ತು ನೋಡೋಣ. ಈ ಬೆರ್ಜಿಲಿಯಸ್ ಈ ಧಾತುಗಳಿಗೆ ಸಂಕೇತವನ್ನು ಕೊಡ್ತಾನೆ. ಹೇಗೆ ಅಂದಾಗ, ಮೊದಲನೇದಾಗಿ ಅವನು ಈ ಧಾತುಗಳ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನು ಸಂಕೇತವಾಗಿ ಕೊಡ್ತಾನೆ. ನೋಡಿ, ಧಾತುಗಳ ಇಂಗ್ಲಿಷ್ ಹೆಸರಿನ ಮೊದಲ ದೊಡ್ಡ ಅಕ್ಷರ. ಈ ಧಾತುಗಳನ್ನು ಇಂಗ್ಲಿಷ್ನಲ್ಲಿ ಹೇಳುವಾಗ ಅದರಲ್ಲಿ ಆ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಏನಿದೆ, ಆ ಒಂದು ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ, ಅದನ್ನು ಕೊಡ್ತಾನೆ. ಉದಾಹರಣೆಗೆ ಹೈಡ್ರೋಜನ್ನಿಗೆ ಅವನು H ಅಂತ ಕೊಡ್ತಾನೆ. ಹೈಡ್ರೋಜನ್ ಇದನ್ನ ಇಂಗ್ಲಿಷಲ್ಲಿ ಬರೆದಾಗ HYDROGEN ಆಗುತ್ತೆ. ಅವನು ಈ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಅಂದ್ರೆ ಯಾವುದು? H. ಹಾಗಾದ್ರೆ ಹೈಡ್ರೋಜನ್ನಿನ ಸಂಕೇತ H ಅಂತ ಕೊಡ್ತಾನೆ. ಅದೇ ರೀತಿ ಇನ್ನೊಂದು ಉದಾಹರಣೆ ಆಕ್ಸಿಜನ್. ಇದು ಇಂಗ್ಲಿಷ್ ಅಲ್ಲಿ ಬರೆದಾಗ OXYGEN ಆಗುತ್ತೆ, ಆಕ್ಸಿಜನ್. ಇದರ ಮೊದಲ ಅಕ್ಷರ O, ಕ್ಯಾಪಿಟಲ್ O. ಅದೇ ರೀತಿ ಕಾರ್ಬನ್ CARBON, ಕಾರ್ಬನ್. ಅದರ ಮೊದಲ ಅಕ್ಷರ C, ಹಾಗಾದ್ರೆ ಕಾರ್ಬನ್ ಸಂಕೇತ C. ಅದೇ ರೀತಿ ನೈಟ್ರೋಜನ್, ಅದೇ ರೀತಿ ಬೋರಾನ್. ಈ ರೀತಿ ಧಾತುಗಳ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನ ಅವನು ಏನ್ ಮಾಡ್ತಾನೆ? ಸಂಕೇತವಾಗಿ ಕೊಡ್ತಾನೆ. ಒಂದನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ, ಈಗ ಯಾವುದಾದರೂ 2 ಧಾತುಗಳು ಒಂದೇ ಅಕ್ಷರದಿಂದ ಶುರುವಾಗ್ತವೆ ಅಂತ ತಿಳ್ಕೊಂಡ್ರೆ, ಉದಾಹರಣೆಗೆ ಕ್ಯಾಲ್ಸಿಯಂ ಮತ್ತು ಕಾರ್ಬನ್ ಒಂದೇ ಅಕ್ಷರದಿಂದ ಶುರುವಾಗ್ತವೆ. ನೋಡಿ, ಕ್ಯಾಲ್ಸಿಯಂ. ಇದನ್ನು ಇಂಗ್ಲಿಷ್ ಬರೆದಾಗ CALCIUM, ಕ್ಯಾಲ್ಸಿಯಂ. ನೋಡಿ, ಕಾರ್ಬನ್ ಮತ್ತು ಕ್ಯಾಲ್ಸಿಯಂ ಎರಡೂ ಕೂಡ C ಇಂದ ಶುರುವಾಗ್ತವೆ. ಅವಾಗ ಸಂಕೇತ ಏನಾಗುತ್ತೆ? ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಗೊಂದಲ ಉಂಟಾಗುತ್ತೆ. ಆ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ಅವನು ಎರಡನೇ ಹಂತದಲ್ಲಿ ಆ ಒಂದು ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಮತ್ತು
ಎರಡನೇ ಅಕ್ಷರ ಸಣ್ಣ ಅಕ್ಷರವನ್ನು ತಗೊಳ್ತಾರೆ. ಮೊದಲ ಅಕ್ಷರ ಕ್ಯಾಪಿಟಲ್ ಅಕ್ಷರ, ಎರಡನೇ ಅಕ್ಷರ ಸಣ್ಣ ಅಕ್ಷರವನ್ನು ತಗೊಂಡು ಕ್ಯಾಲ್ಸಿಯಂನ ಸಂಕೇತ CA ಅಂತ ಬರೀತಾನೆ. ನೋಡಿ, ಈ ರೀತಿ CA ಅಂತ ಬರೆದ್ರೆ ಕ್ಯಾಲ್ಸಿಯಂ ಆಗುತ್ತೆ, ಬರೀ C ಅಂತ ಬರೆದ್ರೆ ಕಾರ್ಬನ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಯಾವುದು, ಕ್ರೋಮಿಯಂ. ಕ್ರೋಮಿಯಂ ಕ್ರೋಮಿಯಂ CROMIUM ಕ್ರೋಮಿಯಂ. ನೋಡಿ ಏನು CR ಅಂದ್ರೆ ಏನು, ಕ್ರೋಮಿಯಂ. ಅದೇ ರೀತಿ ಬೆರಿಲಿಯಂ ದಟ್ ಈಸ್ BE ಅಂತ ಬರೆದಾಗ ಬೆರಿಲಿಯಂ ಆಯ್ತು. ಇದನ್ನ ಇಂಗ್ಲಿಷ್ ಅಲ್ಲಿ ಬರೆದಾಗ BERYLLIM ಬೆರಿಲಿಯಂ. ನೋಡಿ BE ಬರೀಬಹುದಲ್ಲ, ಮೊದಲ ಅಕ್ಷರ ಕ್ಯಾಪಿಟಲ್ ಅಕ್ಷರ, ಎರಡನೇ ಅಕ್ಷರ ತಗೊಂಡ ಅದು ಸಣ್ಣ ಅಕ್ಷರ ಆಗಿರ್ಬೇಕು. ಈ ರೀತಿ ಎರಡನೇ ಹಂತದಲ್ಲಿ ಕೆಲವು ಧಾತುಗಳು, ನೋಡಿ ಕೆಲವು ಧಾತುಗಳ ಸಂಕೇತಗಳನ್ನ ಲ್ಯಾಟಿನ್ ಹೆಸರಿನಿಂದ, ಫ್ರೆಂಚ್ ಹೆಸರಿನಿಂದ ಅದನ್ನ ತಗೊಂಡಿದ್ದಾನೆ. ಉದಾಹರಣೆಗೆ ಸೋಡಿಯಂ, ಮೂರನೇದಲ್ಲಿ ಸೋಡಿಯಂನ ಸಂಕೇತ Ne. ನೋಡಿ Ne ಅಂತ ಯಾಕೆ ಅವನು ಕೊಟ್ಟ ಅಂದ್ರೆ, ಸೋಡಿಯಂ ಲ್ಯಾಟಿನ್ ಭಾಷೆಯಲ್ಲಿ ನೇಟ್ರಿಯಂ ಆಗುತ್ತೆ. ಆ ನೇಟ್ರಿಯಂ ಆದಾಗಲೂ ಮೊದಲ ಅಕ್ಷರ ಏನಂತ ತಗೊಂಡ್ಬಿಟ್ರೆ ಏನಾಗುತ್ತಿದ್ದು, ನೈಟ್ರೋಜನ್ ಆಗ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ದ, ಆ ಸೋಡಿಯಂ ಅನ್ನ ಸಂಕೇತ Ne ಅಂತ ತಗೊಂಡ, ಲ್ಯಾಟಿನ್ ಹೆಸರು. ಅದೇ ರೀತಿ ಕೆಲವು ಲೋಹಗಳು ಯಾವುದು, ತಾಮ್ರ, ಅದೇ ರೀತಿ ಪಾದರಸ, ಆಮೇಲೆ ಕಬ್ಬಿಣ, ಇವೆಲ್ಲ ಲ್ಯಾಟಿನ್ ಹೆಸರಿನಿಂದ ಏನ್ ಮಾಡಿದ್ದಾರೆ, ಆ ಸಂಕೇತಗಳನ್ನು ಕೊಡೋದನ್ನ ಬೆರ್ಜಿಲಿಯಸ್ ಕೊಟ್ಟಿದ್ದಾನೆ. ಈ ರೀತಿ ಧಾತುಗಳಿಗೆ ಸಂಕೇತಗಳನ್ನ ಕೊಡೋದನ್ನ ಬೆರ್ಜಿಲಿಯಸ್ ತೋರಿಸ್ಕೊಟ್ಟ. ಈ ಸಂಕೇತಗಳನ್ನ ಕೊಡೋದ್ರಿಂದ ಏನು ಉಪಯೋಗ, ಈ ಸಂಕೇತಗಳನ್ನ ಕೊಡೋದ್ರಿಂದ ಇದು ಯೂನಿವರ್ಸಲ್. ನಮ್ಮ ಪ್ರಪಂಚದ ಯಾವುದೇ ಸ್ಥಳಕ್ಕೆ ಹೋದ್ರೂ ಕೂಡ, ಉದಾಹರಣೆಗೆ O ಅಂತ ಬರೆದ್ರೆ, ಕೆಮಿಸ್ಟ್ರಿ O ಅಂತ ಬರೆದ್ರೆ ಇದು ಆಕ್ಸಿಜನ್ ಅಂತ ತಿಳ್ಕೊಳ್ತಾರೆ ಅಲ್ವಾ. ಅದೇ ಕಬ್ಬಿಣಕ್ಕೆ Fe ಅಂತ ಬರೆದ್ರೆ ಕಬ್ಬಿಣ ಅಂತ ತಿಳ್ಕೊಳ್ತಾರೆ. ಈ ಸಂಕೇತಗಳನ್ನ ಕೊಟ್ಟಿರೋದು ಈ ವಿಜ್ಞಾನಕ್ಕೆ ಒಂದು ದೊಡ್ಡ ಕೊಡುಗೆ. ಯಾಕಂದ್ರೆ ಧಾತುಗಳ ಸಂಕೇತಗಳನ್ನು ಕೊಡೋದ್ರಿಂದ ರಾಸಾಯನಿಕ ಸಮೀಕರಣ ಬರೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಆಮೇಲೆ ಸಂಯುಕ್ತಗಳ ಅಣುಸೂತ್ರಗಳನ್ನ ಬರೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಈ ಧಾತುಗಳಿಗೆ ಅಥವಾ ಪರಮಾಣುಗಳಿಗೆ ಸಂಕೇತ ಕೊಟ್ಟಿದ್ದು ಒಂದು ಕೊಡುಗೆ ರಸಾಯನ ಶಾಸ್ತ್ರದಲ್ಲಿ ಅಂತ ನಾವು ಹೇಳಬಹುದು. ಅದು ನಾವು ಈ ಉದ್ದವಾಗಿ ಬರೆಯೋದನ್ನ, ಈ ಧಾತುಗಳ ಸಂಕೇತಗಳನ್ನ ಉಪಯೋಗಿಸಿಕೊಂಡು ನಾವು ಶಾರ್ಟ್ ಆಗಿ ಬರೆದುಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಇಂತಹ ರಾಸಾಯನಿಕ ಕ್ರಿಯೆ ಅಂತ. ಹಾಗಾಗಿ ಈ ಜಾನ್ ಡಾಲ್ಟನ್ ಮತ್ತು ಬೆರ್ಜಿಲಿಯಸ್ ರವರ ಒಂದು ಕೊಡುಗೆಯಿಂದ ಈ ಧಾತುಗಳಿಗೆ ಸಂಕೇತ ಕೊಡೋದನ್ನ ಕಳಿಸ್ತೀವಿ. ಈಗ ಈ ರೀತಿ ನಾವು ಈ ಸುಮಾರು ಇಲ್ಲಿಯವರೆಗೆ 118 ಧಾತುಗಳಿದ್ದಾವೆ. ಆ 118 ಧಾತುಗಳಿಗೂ 118 ರೀತಿಯ ಪರಮಾಣುಗಳಿಗೂ ಸಂಕೇತಗಳನ್ನ ಕೊಟ್ಟಿದ್ದಾರೆ. ನೋಡಿ, ಒಂದು ಹೈಡ್ರೋಜನ್ಗೆ H, ಆಕ್ಸಿಜನ್ O, ಕಾರ್ಬನ್ C, ಅದೇ ಕ್ಯಾಲ್ಸಿಯಂ Ca, ಕ್ರೋಮಿಯಂ Cr, ಅದೇ ರೀತಿ ಬೆರಿಲಿಯಂ Be, ಅದೇ ರೀತಿ ಸೋಡಿಯಂ Na, ಅದೇ ರೀತಿ ತಾಮ್ರ ಅಥವಾ ಕಾಪರ್ Cu ಅಂತ ಬರೀತೀವಿ. ನೋಡಿ, ಅದೇ Ca ಬರೆದ್ರೆ ಕ್ಯಾಲ್ಸಿಯಂ ಆಗುತ್ತೆ. ಅದೇ ಇದು ಕ್ಯುಪ್ರಮ್ ಅನ್ನುವಂತಹ ಒಂದು ಲ್ಯಾಟಿನ್ ಹೆಸರು. ಆ ಲ್ಯಾಟಿನ್ ಹೆಸರಿನಿಂದ Cu ಎನ್ನುವಂತ ಸಂಕೇತವನ್ನ ಕೊಟ್ಟಿದ್ದಾರೆ. ಈ ಧಾತುಗಳ ಸಂಕೇತವನ್ನ ನಾವು ಏನ್ ಮಾಡಬೇಕು, ಕಲಿಯಬೇಕಾಗುತ್ತೆ. ನಾವು ಬರಿಬೇಕು ಅಂದ್ರೆ ಧಾತುಗಳ ಸಂಕೇತವನ್ನ ಕಲಿಯಬೇಕಾಗುತ್ತೆ. ಈ ರೀತಿ ನಾವು ಸುಮಾರು ಒಂದು 30-40 ಧಾತುಗಳ ಅಥವಾ ಪರಮಾಣುಗಳ ಸಂಕೇತವನ್ನ ಕಲಿತ್ರೆ ನಮಗೆ ಈ ಒಂದು ಅಣುಸೂತ್ರ ಬರೆಯೋದು, ರಾಸಾಯನಿಕ ಕ್ರಿಯೆ ಬರೆಯೋದು ಏನಾಗುತ್ತೆ, ಬಹಳ ಸುಲಭ ಆಗುತ್ತೆ.
ಈಗ ಈ ಧಾತುಗಳಿಗೆ ಅಥವಾ ಪರಮಾಣುಗಳಿಗೆ ಸಂಕೇತ ಯಾವ ರೀತಿ ಕೊಟ್ಟರು ಅಂತ ನಾವು ತಿಳ್ಕೊಂಡ್ವಿ. ಈಗ ಈ ಇಂದಿನ ತರಗತಿಯಲ್ಲಿ ನಾವು ಪರಮಾಣು ರಾಶಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆಮೇಲೆ ಪರಮಾಣು ಅಂತ ತಿಳ್ಕೊಂಡ್ವಿ ಅಲ್ವಾ. ಈಗ ಅಣು ಅಂದ್ರೆ ಏನು, ಅಣು ಎಂದರೇನು, ಅಣು ಅಂದ್ರೆ ಏನು, ಅಣು ಅಥವಾ ಮಾಲಿಕ್ಯೂಲ್ ಅಂತ ನಾವು ಕರಿತೀವಿ. ಅಣುವನ್ನ ಮಾಲಿಕ್ಯೂಲ್. ಅಣು ಅಂದ್ರೆ ಏನು, ಯಾವುದನ್ನ ನಾವು ಮಾಲಿಕ್ಯೂಲ್ ಅಂತ ನಾವು ಕರಿತೀವಿ ಅಂತ ನೋಡಿದಾಗ ನೋಡಿ, ಅಣು ಅಂದ್ರೆ ಏನಪ್ಪಾ ಅಂದ್ರೆ ಒಂದು ವಸ್ತುವಿನ ಎಲ್ಲ ಗುಣಗಳನ್ನ ಹೊಂದಿರುವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಆ ವಸ್ತುವಿನ ಎಲ್ಲಾ ಗುಣಗಳನ್ನು ಹೊಂದುವಂತಹ ಸ್ವತಂತ್ರ ಕಣಕ್ಕೆ ನಾವು ಏನಂತ ಕರಿತೀವಿ, ಅಣು ಅಂತ ನಾವು ಕರಿತೀವಿ. ನೋಡಿ, ಈ ಅಣು ಅನ್ನೋದು ಏನಪ್ಪಾ ಅಂದ್ರೆ ಆ ವಸ್ತುವಿನ ಎಲ್ಲಾ ಗುಣಗಳನ್ನ ಹೊಂದಿರುತ್ತೆ ರಾಸಾಯನಿಕವಾಗಿ. ಅದೇ ರೀತಿ ಇದು ಒಂದು ಸ್ವತಂತ್ರ ಕಣ ಆಗಿರುತ್ತೆ. ಇದನ್ನ ನಾವು ಅಣು ಅಂತ ಕರಿತೀವಿ. ಈಗ ನೀರು ಒಂದು ವಸ್ತು. ಆ ನೀರು ವಸ್ತುವಿನ, ನೀರು ಎನ್ನುವಂತ ವಸ್ತುವಿನ ಸ್ವತಂತ್ರ ಕಣ ಯಾವುದು, ನೀರಿನ ಅಣು. ನೀರಿನ ಅಣು ಅದನ್ನ ನಾವು ಯಾವ ಸಂಕೇತದಿಂದ ಸೂಚಿಸ್ತೀವಿ, H2O. H2O ಎನ್ನುವಂತಹ ಸಂಕೇತದಿಂದ ಸೂಚಿಸ್ತೀವಿ. H2O ನಾವು ಈ ರೀತಿ H2O ಅಂತ ಬರೆದಾಗ ಇದು ಒಂದು ಅಣು ಆಗುತ್ತೆ. ಅದೇ ರೀತಿ CHO ಮೀಥೇನ್ ಅಣು, NH3 ಅಮೋನಿಯಾ ಅಣು, ಅದೇ ರೀತಿ CO2 ಕಾರ್ಬನ್ ಡೈಆಕ್ಸೈಡ್ ಅಣು. ಈ ವಸ್ತು ಯಾವುದು, ಕಾರ್ಬನ್ ಡೈಆಕ್ಸೈಡ್. ಈ ವಸ್ತು ಯಾವುದು, ನೀರು. ನಾವು ಹೇಳಿದ್ವಿ ಒಂದು ವಸ್ತುವಿನ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಈಗ ಒಂದು ಹನಿ ನೀರಲ್ಲಿ ಸುಮಾರು 1 ಕೋಟಿಯಷ್ಟು ನೀರಿನ ಅಣುಗಳಿದ್ರೆ ಆ ಪ್ರತಿಯೊಂದು ಅಣುವು ಆ ವಸ್ತುವಿನ ಎಲ್ಲಾ ಗುಣವನ್ನ ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ಎಷ್ಟು ಅಣುಗಳಿರ್ತವೋ ಆ ಎಲ್ಲಾ ಅಣುಗಳು ಆ ವಸ್ತುವಿನ ಗುಣವನ್ನ ಹೊಂದಿರುತ್ತವೆ, ಭೌತಿಕವಾಗಿ ರಾಸಾಯನಿಕವಾಗಿ. ಅದನ್ನ ಅಣು. ಮತ್ತೆ ಸ್ವತಂತ್ರ ಕಣ, ಆ ವಸ್ತುವಿನ ಸ್ವತಂತ್ರ ಕಣ, ಇದನ್ನ ನಾವು ಅಣು ಅಂತ ಕರೀತೀವಿ. ಹಾಗಾದ್ರೆ ಅಣು ಅಂದ್ರೆ ಇನ್ನೊಂದು ರೀತಿಯಲ್ಲಿ ಒಂದೇ ರೀತಿ ಇರುವ ಪರಮಾಣುಗಳ ಗುಂಪು ಅಂತಲೂ ಕೂಡ ಹೇಳ್ಬೋದು ನಾವು. ಒಂದೇ ರೀತಿ ಇರುವ ಪರಮಾಣುಗಳ ಗುಂಪು. ಉದಾಹರಣೆಗೆ ನೋಡಿ, O2 ಒಂದು ಅಣು, H2 ಒಂದು ಅಣು, N2 ಒಂದು ಅಣು ಅಲ್ವಾ. ಇಲ್ಲೇನಾಗುತ್ತೆ, ಇಲ್ಲಿ ಡೆಫಿನಿಷನ್ ಏನಾಗುತ್ತೆ, ಒಂದೇ ರೀತಿ ಇರುವ ಪರಮಾಣುಗಳ ಗುಂಪು ಅಂತ ನಾವು ಹೇಳಬಹುದು. ಇಲ್ಲಿ ಬೇರೆ ಬೇರೆ ರೀತಿ ಇರುವ ಪರಮಾಣುಗಳ ಗುಂಪು ಅಂತ ಹೇಳಬಹುದು. ಇದು ಅಣು, ಇವು ಅಣು. ಹಾಗಾದ್ರೆ ಇವು ಯಾವುವು, O, H, N, ಇವು ಯಾವುವು, ಇವು ಅಣುಗಳಲ್ಲ, ಇವು ಪರಮಾಣುಗಳು. ಇವು ಅಣುಗಳಲ್ಲ, ಪರಮಾಣುಗಳು. ನೋಡಿ, ಯಾವುದೇ ಸಂಖ್ಯೆಯನ್ನು ಒಂದಷ್ಟೇ ಇರೋದು, 1 1 1. ಇಲ್ಲಿ 2 2 2. ಇದು ಪರಮಾಣುಗಳ ಒಂದೇ ರೀತಿ ಇರುವ ಪರಮಾಣುಗಳ ಗುಂಪು. ಇದು ಬೇರೆ ಬೇರೆ ರೀತಿ ಇರುವ ಪರಮಾಣುಗಳ ಗುಂಪು. ಇದನ್ನು ಅಣು ಅಂತ ಕರಿತೀವಿ, ಇದನ್ನು ಅಣು ಅಂತ. ಹಾಗಾದ್ರೆ ಅಣುಗಳಲ್ಲಿ 2 ರೀತಿ ಇದೆ. ಈ ಅಣುವನ್ನು ಧಾತುವಿನ ಅಣು ಅಂತ ಕರಿತೀವಿ, ಈ ಅಣುವನ್ನು ಸಂಯುಕ್ತ ವಸ್ತುವಿನ ಅಣು ಅಂತ ಕರಿತೀವಿ. ನೀರು ಒಂದು ಸಂಯುಕ್ತ ವಸ್ತು, ಉಪ್ಪು ಒಂದು ಸಂಯುಕ್ತ ವಸ್ತು, ಅದೇ ರೀತಿ ಮೀಥೇನ್ ಒಂದು ಸಂಯುಕ್ತ ವಸ್ತು, ಅಮೋನಿಯಾ ಒಂದು ಸಂಯುಕ್ತ ವಸ್ತು. ಈ ರೀತಿ ಅಣುಗಳಲ್ಲಿ 2 ರೀತಿ ಇದೆ, ಒಂದು ಧಾತುವಿನ ಅಣು, ಇನ್ನೊಂದು ಸಂಯುಕ್ತ ವಸ್ತುವಿನ ಅಣು ಅಂತ ಹೇಳ್ಬಿಟ್ಟು. ಈ ಧಾತುವಿನ ಅಣುವಿನಲ್ಲಿ ಒಂದೇ ರೀತಿಯ ಪರಮಾಣುಗಳಿವೆ. O2 ಅಂದ್ರೆ ಆಕ್ಸಿಜನ್ ಪರಮಾಣುಗಳು ಎಷ್ಟಿದಾವೆ, 2 ಇದಾವೆ. ಇದರಲ್ಲಿ ಹೈಡ್ರೋಜನ್ ಅಣು, ಹೈಡ್ರೋಜನ್ ಪರಮಾಣುಗಳು ಎಷ್ಟಿದಾವೆ, 2 ಇದಾವೆ. ನೈಟ್ರೋಜನ್ ಅಲ್ಲಿ ಎಷ್ಟಿದಾವೆ, 2 ಇದಾವೆ. ಇದು ಧಾತುವಿನ ಅಣು, ಧಾತುವಿನ ಅಣು. ಈಗ ನೋಡೋಣ ಸಂಯುಕ್ತ ವಸ್ತುವಿನ ಅಣುವಿಗೆ ಬನ್ನಿ. ಸಂಯುಕ್ತ ವಸ್ತುವಿನ ಅಣುವಿನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ರೀತಿಯ ಪರಮಾಣುಗಳಿರುತ್ತವೆ. ಇಲ್ಲಿ
H2O ಎಷ್ಟು ರೀತಿಯ ಪರಮಾಣುಗಳಿವೆ? ಎರಡು ರೀತಿ, ಒಂದು ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್. ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಹೈಡ್ರೋಜನ್. ಅದೇ ಇದನ್ನು ಬರಿತೀನಿ, H2SO4. ಇದು ಅಣುವೆ. ಇಲ್ಲಿ ಎಷ್ಟು ರೀತಿ ಪರಮಾಣುಗಳಿವೆ? 3 ರೀತಿ ಇದ್ದಾವೆ ಅಲ್ವಾ? ಇನ್ನೊಂದು ಬರೀತೀನಿ, C6H12O6. ಇಲ್ಲೂ ಕೂಡ 3 ರೀತಿಯ ಪರಮಾಣುಗಳಿವೆ ಅಲ್ವಾ? ಇನ್ನೊಂದು ಬರೀತೀನಿ, CH3COOH. ಇಲ್ಲಿ ಎಷ್ಟು ರೀತಿಯ ಪರಮಾಣುಗಳಿವೆ? ಇಲ್ಲೂ 3 ರೀತಿಯ ಪರಮಾಣುಗಳಿವೆ, 1, 2, 3 ಅಲ್ವಾ? ಇದು ಕಾರ್ಬನ್, ಇದು ಕಾರ್ಬನ್, ಇದು ಹೈಡ್ರೋಜನ್, ಹೈಡ್ರೋಜನ್, ಆಕ್ಸಿಜನ್, 3 ರೀತಿಯ ಪರಮಾಣುಗಳು ಅಲ್ವಾ? ಈ ರೀತಿ ನಾವು ಏನು ಬೇರೆ ಬೇರೆ ರೀತಿಯ ಪರಮಾಣುಗಳಿರೋದನ್ನ ನಾವು ಸಂಯುಕ್ತ ವಸ್ತುವಿನ ಅಣು ಅಂತ ನಾವು ಕರಿತೀವಿ. ಒಂದೇ ರೀತಿಯ ಪರಮಾಣುಗಳಿರೋದನ್ನ ನಾವು ಧಾತುವಿನ ಅಣು ಅಂತ ಕರಿತೀವಿ. ಹಾಗಾದ್ರೆ ಧಾತುವಿನ ಅಣುವಿಗೂ ಸಂಯುಕ್ತ ವಸ್ತುವಿನ ಅಣುವಿಗೂ ಇರುವಂತಹ ವ್ಯತ್ಯಾಸವೇನಪ್ಪಾ ಅಂದ್ರೆ, ಧಾತುವಿನ ಅಣುವಿನಲ್ಲಿ ಒಂದೇ ರೀತಿಯ ಪರಮಾಣುಗಳಿವೆ, ಸಂಯುಕ್ತ ವಸ್ತುವಿನ ಅಣುವಿನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ರೀತಿಯ ಪರಮಾಣುಗಳು ಇವೆ ಅಂತ ನಾವು ಹೇಳಬಹುದು. ಈಗ ಪರಮಾಣೀಯತೆ ಅಂದ್ರೆ ಏನು ಅಂತ ನಾವು ನೋಡೋಣ. ಪರಮಾಣೀಯತೆ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆ, ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಪರಮಾಣೀಯತೆ ಅಂತ ನಾವು ಕರಿತೀವಿ, ಅಥವಾ ಅಟಾಮಿಸಿಟಿ ಅಂತ ಕರಿತೀವಿ. ಈಗ O2 ತಗೊಂಡ್ರೆ O ಅನ್ನೋದು ಎಷ್ಟಿದೆ? 2. ಹಾಗಾಗಿ ಇದನ್ನ ನಾವು ದ್ವಿಪರಮಾಣೀಯತೆ ಅಂತ ಕರೀಬಹುದು. ದ್ವಿಪರಮಾಣೀಯತೆ, ದ್ವಿಪರಮಾಣೀಯತೆ ಅಂತ ಕರೀಬಹುದು. ಏಕಪರಮಾಣೀಯತೆ, ದ್ವಿಪರಮಾಣೀಯತೆ. ಈಗ O2, ಅದೇ ರೀತಿ ಫ್ಲೋರಿನ್, ಫ್ಲೋರಿನ್ ಅಲ್ವಾ? H2 ನೋಡಿ, O2 ಇದು ದ್ವಿಪರಮಾಣೀಯತೆ. ಇದು ಏಕಪರಮಾಣೀಯತೆ. ಇದು ದ್ವಿಪರಮಾಣೀಯತೆ. ಪರಮಾಣೀಯತೆ ಅಂದ್ರೆ ಏನಪ್ಪಾ ಅಂದ್ರೆ, ಆ ಪರಮಾಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯನ್ನ ನಾವು ಪರಮಾಣೀಯತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ O2 ನಲ್ಲಿ ದ್ವಿಪರಮಾಣೀಯತೆ, F ನಲ್ಲಿ F ಅನ್ನೋದು ಅಂದ್ರೆ ಫ್ಲೋರಿನ್, ಅದು ಪರಮಾಣುಗಳಲ್ಲಿ ಮಾತ್ರ ಸಿಗೋದು, ಅಣುಗಳಲ್ಲಿ ಸಿಗೋದಿಲ್ಲ. ಹಾಗಾಗಿ ಇದನ್ನ ನಾವು ಏಕಪರಮಾಣೀಯತೆ ಅಂತ ನಾವು ಕರಿತೀವಿ. ಇದನ್ನ H2 ನೋಡಿ, ಇದು ದ್ವಿಪರಮಾಣೀಯತೆ. Cl2 ದ್ವಿಪರಮಾಣೀಯತೆ ಅಲ್ವಾ? N2 ದ್ವಿಪರಮಾಣೀಯತೆ ಅಂತ ನಾವು ಕರಿತೀವಿ. ಅಟಾಮಿಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಆರ್ಗಾನ್ ಏಯ, ಇದು ಕೂಡ ಏಕಪರಮಾಣೀಯತೆ. ಹೀಲಿಯಂ, ಇದು ಕೂಡ ಏಕಪರಮಾಣೀಯತೆ. ಈ ರೀತಿ ನಾವು ಪರಮಾಣೀಯತೆ ಅಂದ್ರೆ ಆ ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನ ಸೂಚಿಸುತ್ತೆ ಮಕ್ಕಳೇ. ಈಗ ಪರಮಾಣೀಯತೆ ಅಂದ್ರೆ ಗೊತ್ತಾಯ್ತು, ಆಮೇಲೆ ಅಣು ಅಂದ್ರೆ ಗೊತ್ತಾಯ್ತು, ಧಾತುವಿನ ಅಣು ಮತ್ತು ಸಂಯುಕ್ತ ವಸ್ತುವಿನ ಅಣು ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಸಂಯುಕ್ತ ವಸ್ತುವಿನ ಅಣು ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಈಗ ಹಾಗಾದ್ರೆ ಅಯಾನು ಅಂದ್ರೆ ಏನು? ಅಯಾನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅಯಾನ್? ಇಲ್ಲಿ ಪರಮಾಣುಗಳು ವಿದ್ಯುದಂಶವನ್ನ ಹೊಂದಿದ್ದರೆ ನಾವು ಅದನ್ನ ಅಯಾನು ಅಂತ ಕರಿತೀವಿ. ಪರಮಾಣುಗಳು ವಿದ್ಯುದಂಶವನ್ನ ಹೊಂದಿದ್ದರೆ ಅವುಗಳನ್ನು ಅಯಾನುಗಳು ಅಂತ ನಾವು ಕರಿತೀವಿ.
ವಿದ್ಯುದಂಶ ಅಂದರೆ ಎರಡು ರೀತಿ ಇರ್ತವೆ. ಒಂದು ಧನ ವಿದ್ಯುದಂಶ, ಇನ್ನೊಂದು ಋಣ ವಿದ್ಯುದಂಶ. ಧನ ವಿದ್ಯುದಂಶ ಮತ್ತು ಋಣ ವಿದ್ಯುದಂಶ. ಯಾವಾಗ ಪರಮಾಣುಗಳು ವಿದ್ಯುದಂಶಗೊಳ್ಳುತ್ತವೆ ಅಂದಾಗ ನಮಗೆಲ್ಲ ಗೊತ್ತೇ ಇದೆ, ಲೋಹಗಳು ಮತ್ತು ಅಲೋಹಗಳು ಅಂತ ಗೊತ್ತಿದೆ ನಮಗೆ. ಧಾತುಗಳನ್ನು ನಾವು ಎರಡು ರೀತಿ ಮಾಡ್ಬೋದು, ಅಥವಾ ಪರಮಾಣುಗಳನ್ನು ಎರಡು ರೀತಿ ಮಾಡ್ಬೋದು. ಲೋಹಗಳ ಪರಮಾಣುಗಳು ಮತ್ತು ಅಲೋಹಗಳ ಪರಮಾಣುಗಳು. ಲೋಹಗಳ ಪರಮಾಣುಗಳು ಏನು ಮಾಡ್ತಾವಪ್ಪ ಅಂದರೆ ಅವು ತಮ್ಮ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನುಗಳನ್ನು ಬಿಟ್ಟು ಕೊಡ್ತವೆ. ಬಿಟ್ಟುಕೊಟ್ಟು ಧನ ವಿದ್ಯುದಂಶವನ್ನು ಕಳಿಸ್ಕೊಡ್ತವೆ. ಯಾವುವು? ಲೋಹಗಳು. ಲೋಹಗಳು ಧನ ವಿದ್ಯುದಂಶ ಕೊಡ್ತವೆ ಯಾವಾಗ? ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು. ಅಲೋಹಗಳು ಋಣ ವಿದ್ಯುದಂಶ. ಯಾಕೆ ಇವು ಋಣ ವಿದ್ಯುದಂಶ ಪಡಿತವೆ ಅಂದರೆ ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸ್ತವೆ, ಹಾಗಾಗಿ ಇವು ಋಣ ವಿದ್ಯುದಂಶವನ್ನು ಪಡ್ಕೊಳ್ತವೆ. ಈ ರೀತಿ ವಿದ್ಯುದಂಶವುಳ್ಳ ಪರಮಾಣುಗಳನ್ನು ನಾವು ಅಯಾನುಗಳು ಅಂತ ಕರಿತೀವಿ. ಇಲ್ಲಿ ಲೋಹಗಳು ಧನ ವಿದ್ಯುದಂಶ ಅಂದರೆ ಇವು ಯಾವ ಅಯಾನುಗಳಾಗ್ತವೆ? ಧನ ಅಯಾನು. ಅಂದ್ರೆ ಇದನ್ನ ಕ್ಯಾಟಯಾನು ಅಂತ ಕರಿತೀವಿ. ಅದೇ ಅಲೋಹಗಳು ಋಣ ವಿದ್ಯುದಂಶ ಪಡ್ಕೊಳ್ತವೆ ಅಂದ್ರೆ ಇದು ಋಣ ಅಯಾನ ಆಗುತ್ತೆ. ಆನಯಾನ ಆಗುತ್ತೆ. ನೋಡಿ, ಧನ ಅಯಾನು ಮತ್ತು ಋಣ ಅಯಾನು ಎರಡು ರೀತಿ ಅಯಾನುಗಳು. ಅಯಾನು ಅಂದ್ರೆ ಪರಮಾಣುಗಳು ವಿದ್ಯುದಂಶ ಕಳಿಸ್ಕೊಳ್ಳೋದು. ಹೇಗೆ ವಿದ್ಯುದಂಶ ಕಳಿಸ್ಕೊಳ್ತವೆ ಅಂದ್ರೆ ಲೋಹಗಳು ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಟ್ಟಾಗ ಅವು ಧನ ವಿದ್ಯುದಂಶ ಪಡ್ಕೊಳ್ತವೆ. ಅದೇ ರೀತಿ ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಾಗ ಅವು ಋಣ ವಿದ್ಯುದಂಶವನ್ನ ಪಡ್ಕೊಳ್ತವೆ. ಈ ರೀತಿ ಎರಡು ರೀತಿಯ ಅಯಾನುಗಳಾಗ್ತವೆ. ಒಂದು ಧನ ಅಯಾನು, ಇನ್ನೊಂದು ಋಣ ಅಯಾನು. ಧನ ಅಯಾನನ್ನ ಕ್ಯಾಟಯಾನ್ ಅಂತ ಕರೀತಾರೆ, ಋಣ ಅಯಾನನ್ನ ಆನಯಾನ್ ಅಂತ ಕರೀತಾರೆ. ಈಗ ಈ ಅಯಾನುಗಳು ಉಂಟಾಗಿ ಏನಾಗ್ಬೋದು? ಅವು ವಿದ್ಯುದಂಶ ಪಡ್ಕೊಂಡು ಏನಾಗ್ಬೋದು? ಉದಾಹರಣೆ, ನಾವು ತಿನ್ನುವಂತಹ ಅಡಿಗೆ ಉಪ್ಪು. ಅಡಿಗೆ ಉಪ್ಪು ಅಣುಸೂತ್ರ NaCl ಅಂತ. ಆ NaCl ಅಲ್ಲಿ NaCl ಅಂದ್ರೆ ಏನು? ಸೋಡಿಯಂ ಕ್ಲೋರೈಡ್. ಇಲ್ಲಿ ಎರಡು ಅಯಾನುಗಳಿವೆ, ಒಂದು ಸೋಡಿಯಂ ಅಯಾನು, ಇನ್ನೊಂದು ಕ್ಲೋರೈಡ್ ಅಯಾನು. ಸೋಡಿಯಂ ಧನ ಅಯಾನ ಆಗಿದೆ, ಕ್ಲೋರೈಡ್ ಋಣ ಅಯಾನ ಆಗಿದೆ. ಏಕೆ ಅಂದಾಗ ಸೋಡಿಯಂ ತನ್ನ ಅತ್ಯಂತ ಹೊರಕವಚದಲ್ಲಿರುವ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಡುತ್ತೆ. ಹಾಗಾಗಿ ಅದು ಒಂದು ಎಲೆಕ್ಟ್ರಾನ್ ಬಿಟ್ಟುಕೊಟ್ಟಾಗ ಒಂದು ಪ್ಲಸ್ ಆಗುತ್ತೆ. ಕ್ಲೋರೈಡ್ ಅಯಾನು ಏನ್ ಮಾಡುತ್ತೆ? ಆ ಬಿಟ್ಟುಕೊಟ್ಟ ಒಂದು ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತೆ, ಅವಾಗ ಅದು ಮೈನಸ್ ಅಂದ್ರೆ ಋಣ ಚಿಹ್ನೆಯನ್ನ ಪಡೆಯುತ್ತೆ. ಹಾಗಾದ್ರೆ ಇಲ್ಲಿ ಧನ ಅಯಾನು ಋಣ ಅಯಾನು ಎರಡು ಸೇರಿಕೊಂಡು ಒಂದು ಏನಾಗುತ್ತೆ? ಒಂದು ಅಯಾನಿಕ ವಸ್ತು ಉಂಟಾಗಿದೆ. ಉಪ್ಪು ಒಂದು ಅಯಾನಿಕ ಸಂಯುಕ್ತ ಅಥವಾ ವಸ್ತು ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ ಪ್ರಕೃತಿಯ ನಿಯಮದ ಪ್ರಕಾರ ಧನ ವಿದ್ಯುದಂಶವುಳ್ಳ ಮತ್ತು ಋಣ ವಿದ್ಯುದಂಶವುಳ್ಳ ನಡುವೆ ಆಕರ್ಷಣೆ ಉಂಟಾಗುತ್ತೆ. ಈ ಆಕರ್ಷಣೆಯಿಂದ ಒಂದು ಅಯಾನಿಕ ಸಂಯುಕ್ತ ಉಂಟಾಗಿದೆ ಅಂತ ನಾವು ಹೇಳ್ಬೋದು. ಈ ರೀತಿ ಇವು ವಿದ್ಯುದಂಶವನ್ನು ಪಡ್ಕೊಂಡು ಅವುಗಳ ನಡುವೆ ಆಕರ್ಷಣೆಯಾಗಿ ಅಯಾನಿಕ್ ಸಂಯುಕ್ತಗಳು ಉಂಟಾಗ್ತವೆ. ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಇಂಥವೆಲ್ಲ ಲವಣಗಳು ಅಂತ ನಾವೇನು ಕರಿತೀವಿ. ಆ ಲವಣಗಳಲ್ಲಿ ಎರಡು ಅಯಾನುಗಳು ಇದ್ದೇ ಇರ್ತವೆ. ಒಂದು ಧನ ಅಯಾನು ಮತ್ತು ಇನ್ನೊಂದು ಋಣ ಅಯಾನು ಇದ್ದೇ ಇರುತ್ತೆ. ಹೀಗೆ ನಾವು ಏನು ಅಯಾನು ಅಂದ್ರೆ ಏನು, ಎರಡು ರೀತಿಯ ಅಯಾನುಗಳು ಯಾವುವು, ಆಮೇಲೆ ಅವುಗಳನ್ನ ಏನಂತ ಕರೀತಾರೆ, ಉಪ್ಪಿನಲ್ಲಿರುವಂತಹ ಎರಡು ರೀತಿಯ ಅಯಾನುಗಳು ಯಾವುದು ಅಂತ ನಾವು ಈಗ ತಿಳ್ಕೊಂಡ್ವಿ ಮಕ್ಕಳೇ. ಈಗ ನೆಕ್ಸ್ಟ್ ಈ ಅಯಾನಿನ ನಂತರ ಈ ರಾಸಾಯನಿಕ ಇವುಗಳಲ್ಲಿ ಯಾವ ಅಯಾನುಗಳಿವೆ ಅಂತ ನಾವು ತಿಳ್ಕೊಳ್ಳೋಣ. ಕ್ಯಾಲ್ಸಿಯಂ ಆಕ್ಸೈಡ್,
ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಸಲ್ಫೈಡ್, ಮೆಗ್ನೀಷಿಯಂ ಸಲ್ಫೈಡ್, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್. ಇದರಲ್ಲಿ ಇರುವಂತಹ ಧಾತುಗಳು ಯಾವುವು ಅದನ್ನು ಒಟ್ಟಿಗೆ ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸಿಜನ್. ಮೆಗ್ನೀಷಿಯಂ ಸಲ್ಫೇಟ್ ಅಲ್ಲಿ ಮೆಗ್ನೀಷಿಯಂ ಸಲ್ಫರ್. ಸೋಡಿಯಂ ಕ್ಲೋರೈಡ್ ಅಲ್ಲಿ ಸೋಡಿಯಂ ಕ್ಲೋರಿನ್. ಇವುಗಳ ರಾಶಿ ಅನುಪಾತ ಎಷ್ಟು? ಕ್ಯಾಲ್ಸಿಯಂ ಆಕ್ಸೈಡ್ ನ ರಾಶಿ ಅನುಪಾತ ಮುಂದೆ ನೋಡೋಣ. ಈ ರೀತಿ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಸಲ್ಫೈಡ್, ಸೋಡಿಯಂ ಕ್ಲೋರೈಡ್ ಇವುಗಳ ಅಣುಸೂತ್ರವನ್ನು ಬರೀಬೇಕು ನಾವೀಗ. ಅಣುಸೂತ್ರ. ಈಗ ನಾವು ಅಯಾನು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈ ಉದಾಹರಣೆಗಳಿಗೆ ನಾವು ಅಣುಸೂತ್ರಗಳನ್ನ ಬರೆಯೋದು ಹೇಗೆ ಅಂತ ನಾವೀಗ ತಿಳ್ಕೊಳ್ಳೋಣ. ಏನು ಅಣುಸೂತ್ರ ಬರೆಯೋದು ಬಹಳ ಮುಖ್ಯ. ಈ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್ ಇದಕ್ಕೆ ನಾವು ಅಣುಸೂತ್ರ ಬರಿಬೇಕು ಅಂದ್ರೆ ನಾವು ಏನ್ ಮಾಡಬೇಕು? ಅವುಗಳ ಅಯಾನುಗಳು ಎಷ್ಟಿದಾವೆ ಅನ್ನೋದನ್ನ ನಾವು ನೋಡಬೇಕು. ಅದೇ ರೀತಿ ಅವುಗಳು ಎಷ್ಟು ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡ್ತವೆ, ಎಷ್ಟು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸ್ತವೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಈಗ ನಾವು ಇದರ ಆಧಾರದ ಮೇಲೆ ಅಣುಸೂತ್ರಗಳನ್ನ ರಚನೆ ಮಾಡೋಣ. ಅಣುಸೂತ್ರಗಳನ್ನು ಬರೆಯುವ ವಿಧಾನ. ಹೇಗೆ ನಾವು ಅಣುಸೂತ್ರಗಳನ್ನ ಬರಿಬೇಕು ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಕ್ಲೋರೈಡ್ ನೋಡಿ, ಇದರಲ್ಲಿ ಯಾವ ಯಾವ ಧಾತುಗಳಿವೆ ಅಂತ ಮೊದಲು ತಿಳ್ಕೋಬೇಕು ನಾವು. ಒಂದು ಹೈಡ್ರೋಜನ್ ಇದೆ, ಕ್ಲೋರೈಡ್ ಅಂದರೆ ಅದು ಕ್ಲೋರಿನ್ ಸಂಕೇತ ಬರೀಬೇಕು. ಈಗ ಇವುಗಳ ಸಂಕೇತ ಬರ್ತದೆ, ಇವುಗಳ ವೇಲೆನ್ಸಿ ಎಷ್ಟು ಅಂತ ಬರೀಬೇಕು ನಾವು. ವೇಲೆನ್ಸಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಬರೀಬೇಕು. ಈಗ ವೇಲೆನ್ಸಿ ಅಂದ್ರೆ ಏನಪ್ಪಾ ಅಂದ್ರೆ, ಈ ವೇಲೆನ್ಸಿ ಅಂದ್ರೆ ಆ ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಡೋದು ಅಥವಾ ತೆಗೆದುಕೊಳ್ಳೋದು. ಇದನ್ನ ನಾವು ವೇಲೆನ್ಸಿ ಅಂತ ನಾವು ಕರಿತೀವಿ, ಅಥವಾ ಸಂಯೋಗ ಸಾಮರ್ಥ್ಯ. ಎಷ್ಟು ಹೈಡ್ರೋಜನ್ನಿನ ಸಂಯೋಗದ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ 1. ಕ್ಲೋರಿನ್ ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ ಎಷ್ಟಪ್ಪ ಅಂದ್ರೆ 1. ಅಂದ್ರೆ ಏನಪ್ಪಾ ಅಂದ್ರೆ ಹೈಡ್ರೋಜನ್ 1 ಎಲೆಕ್ಟ್ರಾನ್ಗಳನ್ನ ಏನೋ ಬಿಟ್ಟುಕೊಡುತ್ತೆ, ಅದೇ ರೀತಿ ಕ್ಲೋರಿನ್ 1 ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತೆ. ಈಗ ಇದಕ್ಕೆ ಓರೆ ಗುಣಾಕಾರ ಮಾಡ್ಕೊಳ್ಳಿ. ಅಂದ್ರೆ ಸಂಯೋಗ ಸಾಮರ್ಥ್ಯ ಅದಲು ಬದಲಾಗಬೇಕು. ಈಗ ಹೈಡ್ರೋಜನ್ಗೆ ಎಷ್ಟು ಬರಬೇಕೀಗ 1, ಕ್ಲೋರಿನ್ಗೆ ಎಷ್ಟು ಬರಬೇಕು 1. ನಾವು 1 ಬರೆಯೋದಿಲ್ಲ, ಹಾಗಾಗಿ ಇದರ ಅಣುಸೂತ್ರ ಏನಾಯ್ತು HCl. ಹೈಡ್ರೋಜನ್ ಕ್ಲೋರೈಡ್ ನ ಅಣುಸೂತ್ರ HCl. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಬರೆಯೋಣ, ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡ್
ಹೈಡ್ರೋಜನ್ ಸಲ್ಫೈಡ್. ನೋಡಿ ಈಗ ಇದು ಯಾವ ಯಾವ ಧಾತುಗಳು ನೋಡಿ, ಒಂದು ಹೈಡ್ರೋಜನ್ ಇದೆ, ಇನ್ನೊಂದು ಸಲ್ಫರ್ ಇದೆ. ಹೈಡ್ರೋಜನ್ನಿನ ವೇಲೆನ್ಸಿ 1, ಸಲ್ಫರ್ನ ವೇಲೆನ್ಸಿ 2. ಇದು ಗೊತ್ತಿರಬೇಕು ನಮ್ಗೆ, ಒಂದು ಪಟ್ಟಿ ಇದೆ, ಆ ಪಟ್ಟಿಯಲ್ಲಿ ಇರೋದನ್ನ ಕಲಿಬೇಕು. ಈಗ ಅದನ್ನು ಬದಲು ಮಾಡ್ಕೊಳ್ಳಿ ವೇಲೆನ್ಸಿಯನ್ನ. ಈ ಹೈಡ್ರೋಜನ್ಗೆ ಎಷ್ಟು ವೇಲೆನ್ಸಿ ಸಿಕ್ತು? 2 H2. ಸಲ್ಫರಿಗೆ ಎಷ್ಟು ಸಿಕ್ತು? 1 H2S ಬಂತಲ್ವಾ? ಇದು ಹೈಡ್ರೋಜನ್ ಸಲ್ಫೈಡ್ನ ಅಣುಸೂತ್ರ. ನಮಗೆ ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ಎಷ್ಟು ಇದೆ ಅನ್ನೋದು ನಾವು ಅದನ್ನ ತಿಳ್ಕೊಂಡಿರಬೇಕು. ಅವಾಗ ಅಣುಸೂತ್ರವನ್ನ ನಾವು ಸುಲಭವಾಗಿ ಬರೀಬಹುದು. ಅದು ಒಂದು ಪಟ್ಟಿನೇ ಇದೆ, ಆ ಪಟ್ಟಿಯನ್ನು ನೋಡಿಕೊಂಡು ನಾವು ಬರಿತಾ ಹೋಗ್ಬೋದು. ಈಗ ನೆಕ್ಸ್ಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಕಾರ್ಬನ್ ಸಿ, ಟೆಟ್ರಾ ಅಂದ್ರೆ 4, ಇನ್ನೊಂದು ಯಾವುದಿದೆ? ಸಿ ಅಲ್ಲಿ. ಈಗ ಕಾರ್ಬನ್ನ ವೇಲೆನ್ಸಿ ಎಷ್ಟು? ಕಾರ್ಬನ್ನ ವೇಲೆನ್ಸಿ 4, ಕ್ಲೋರಿನ್ ವೇಲೆನ್ಸಿ 1. ಗೊತ್ತೇ ಇದೆ ನಮಗೆ, ಅದೇನು ಬದಲಾಗುವುದಿಲ್ಲ. ಕ್ಲೋರಿನ್ ಅಲ್ಲೋ ಎಲ್ಲೇ ಇದ್ರೂ ಅದ್ರ ವೇಲೆನ್ಸಿ 1. ಈಗ ಅದನ್ನು ಬದಲು ಮಾಡ್ಕೊಳ್ಳಿ ವೇಲೆನ್ಸಿ. ಈಗ ಕಾರ್ಬನ್ಗೆ ಎಷ್ಟು? 1, ಕ್ಲೋರಿನ್ಗೆ ಎಷ್ಟು? 4. CCl4. CCl4 ಅನ್ನೋದು ಏನಪ್ಪಾ ಅಂದ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಅಣುಸೂತ್ರ. ಅದೇ ರೀತಿ ಇನ್ನೊಂದು ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂ Mg, ಕ್ಲೋರೈಡ್ ಅಂದ್ರೆ Cl. ಮೆಗ್ನೀಷಿಯಂನ ವೇಲೆನ್ಸಿ 2, ಕ್ಲೋರಿನ್ ವೇಲೆನ್ಸಿ 1. ವೇಲೆನ್ಸಿನ ಅದನ್ನು ಬದಲು ಮಾಡ್ಕೊಳ್ಳಿ. ಈಗ ಮೆಗ್ನೀಷಿಯಂಗೆ ಎಷ್ಟು? 1, ಕ್ಲೋರಿನ್ಗೆ ಎಷ್ಟು ಸಿಕ್ತು? 2, Cl2, ಮೆಗ್ನೀಷಿಯಂ ಕ್ಲೋರೈಡ್. ಈ ರೀತಿ ನಾವು ಏನು ಸಂಯುಕ್ತ ವಸ್ತುಗಳಿಗೆ ಅಥವಾ ಅಣುಗಳಿಗೆ ಅಣುಸೂತ್ರಗಳನ್ನ ಬರೆಯಬಹುದು. ಹಾಗಾದ್ರೆ ನಾವೀಗ ಪರಮಾಣುಗಳು ಹೇಗೆ ಅಸ್ತಿತ್ವದಲ್ಲಿದ್ದಾವೆ? ಈಗ ನಾವು ಹೇಳ್ತೀವಿ ಪರಮಾಣು ಅಂದ್ರೆ ಏನು? ಒಂದು ವಸ್ತುವಿನ ಅಥವಾ ದ್ರವ್ಯದ ಅಥವಾ ಧಾತುವಿನ ಅತ್ಯಂತ ಸೂಕ್ಷ್ಮ ಕಣ ಅಂತ ಕರಿತೀವಿ. ಹಾಗಾದ್ರೆ ಅವು ಅತ್ಯಂತ ಒಂಟಿಯಾಗಿದ್ದಾವ, ಗುಂಪಾಗಿದ್ದಾವ ಅಂತ ನಾವು ತಿಳ್ಕೋಬೇಕಾಗತ್ತೆ. ಪರಮಾಣುಗಳು ಹೇಗೆ ಅಸ್ತಿತ್ವದಲ್ಲಿದ್ದಾವಪ್ಪ ಅಂದ್ರೆ, ಪರಮಾಣುಗಳು ಒಂದೊಂದಾಗಿ ಇರೋದಿಲ್ಲ ಯಾವುದೇ ಕಾರಣಕ್ಕೂ. ಅವು ಗುಂಪಾಗಿರ್ತವೆ ಅಥವಾ ಅಯಾನುಗಳ ರೂಪದಲ್ಲಿರ್ತವೆ. ಆ ಗುಂಪಾಗಿದ್ದುಕೊಂಡು ಅವು ದ್ರವ್ಯವನ್ನ ಉಂಟು ಮಾಡುತ್ತವೆ. ಗುಂಪಾಗಿದ್ರೆ ಅದೇ ಏನಾಯಿತು? ದ್ರವ್ಯವಾಗಿ ರೂಪುಗೊಳ್ಳುತ್ತೆ. ಈ ರೀತಿ ಪರಮಾಣುಗಳು ನಮ್ಮ ಪ್ರಪಂಚದಲ್ಲಿ, ನಮ್ಮ ವಿಶ್ವದಲ್ಲಿ ಏನೋ ಸಾಮಾನ್ಯವಾಗಿ ಒಂಟಿಯಾಗಿರೋದಿಲ್ಲ, ಏನೋ ಗುಂಪಾಗಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂದ್ರೆ ಬರೀ ಅವೆಲ್ಲ ಗುಂಪಾಗಿರುವ ಪರಮಾಣುಗಳಿರ್ತವೆ. ಹೀಲಿಯಂ ಅಂದ್ರೆ ಗುಂಪಾಗಿರ್ತವೆ. ಒಂದೇ ಒಂದು ಹೀಲಿಯಂ ಸಿಗೋದಿಲ್ಲ ನಮಗೆ, ಒಂದೇ ಒಂದು ಆಕ್ಸಿಜನ್ ಸಿಗುವುದಿಲ್ಲ. ಈ ರೀತಿ ಅವು ಗುಂಪಾಗಿರ್ತವೆ, ಇಲ್ಲ ಅಂದ್ರೆ ಅಯಾನುಗಳ ರೂಪದಲ್ಲಿರ್ತವೆ. ಈ ರೀತಿ ಅವನ್ನು ಸೇರಿಸ್ತಾ ಹೋದ್ರೆ ನಮಗೆ ದ್ರವ್ಯ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ರೀತಿ ನಾವು ಪರಮಾಣುಗಳು ನಮ್ಮ ವಿಶ್ವದಲ್ಲಿ ಅಸ್ತಿತ್ವದಲ್ಲಿ ಇವೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬಹುದು. ಈಗ ನಾವು ಅಣುಸೂತ್ರಗಳನ್ನ ಯಾವ ರೀತಿ ಬರಿಬಹುದು ಅಂತ ನಾವು ತಿಳ್ಕೊಂಡ್ವಿ. ಈಗ ಅಣುರಾಶಿ ಮತ್ತು ಮೋಲ್ ಅಂದ್ರೆ ಏನು? ಅಣು ಅಂದ್ರೆ ಗೊತ್ತಾಯ್ತು, ಒಂದು ವಸ್ತುವಿನ ಎಲ್ಲಾ ಗುಣಗಳನ್ನ ಹೊಂದಿರುವ ಒಂದು ವಸ್ತುವಿನ ಸ್ವತಂತ್ರ ಕಣವನ್ನ ನಾವು ಅಣು ಅಂತ ನಾವು ಕರಿತೀವಿ. ಹಾಗಾದ್ರೆ ಅಣು ರಾಶಿ ಅಂದ್ರೆ ಏನು? ಮಾಲಿಕ್ಯುಲರ್ ಮಾಸ್ ಅಂದ್ರೆ. ಅಣು ರಾಶಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಅಣುವಿನಲ್ಲಿರುವ ಅವುಗಳ ಘಟಕ ಪರಮಾಣುಗಳ ಒಟ್ಟು ರಾಶಿಯನ್ನ ಅಣು ರಾಶಿ ಅಂತ ಕರಿತೀವಿ. ಉದಾಹರಣೆಗೆ H2O ಇದು ಒಂದು ನೀರಿನ ಅಣು. ನೀರಿನ ಅಣುವಿನ ಅಣುರಾಶಿ ಎಷ್ಟು ಅಂತ ನಾವು ಲೆಕ್ಕಾಚಾರ ಮಾಡೋಣ.
ನೋಡಿ, ನೀರಿನ ಅಣುವಿನ ಅಣುರಾಶಿ ಎಷ್ಟಪ್ಪ ಅಂದ್ರೆ, ಈಗ ಹೈಡ್ರೋಜನ್ ಎಷ್ಟಿದಾವೆ? 2 ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ ಪ್ಲಸ್ ಮತ್ತೆ ಯಾವ ಪರಮಾಣು ಇದೆ? ಆಕ್ಸಿಜನ್ ಎಷ್ಟಿದೆ? 1 ಇದೆ. 1 ಇಂಟು ಆಕ್ಸಿಜನ್ನ ಪರಮಾಣು ರಾಶಿ ಪರಮಾಣು ರಾಶಿ. ಈಗ 2 ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಯಾವಾಗಲೂ ಒಂದೇ, ಪ್ಲಸ್ ಇದೆ, ಪ್ಲಸ್ ಆಗಿದೆ. ಈಗ ಆಕ್ಸಿಜನ್ ಎಷ್ಟಿದೆ? 1 ಇದೆ. 1 ಇಂಟು ಅದರ ಪರಮಾಣು ರಾಶಿ ಎಷ್ಟು? ಆಕ್ಸಿಜನ್ ಇಂದು 16. ಎಲ್ಲೇ ಹೋದ್ರು 16, ಪರಮಾಣು ರಾಶಿ 16 ಇರುತ್ತೆ. ಈಗ ಗುಣಿಸ್ರಿ, 1 2 2 ಪ್ಲಸ್ 16 1 16 ಎಷ್ಟಾಯ್ತು? 18. 18 ನೀರಿನ ಅಣುರಾಶಿ. ನೋಡಿ, ನೀರಿನ ಅಣುರಾಶಿ ಅಂದ್ರೆ ಏನಪ್ಪಾ ಅಂತ, ಅದರಲ್ಲಿರುವ ಪರಮಾಣುಗಳ ಒಟ್ಟು ಪರಮಾಣು ರಾಶಿಯನ್ನ ನಾವು ಅದರ ಅಣುರಾಶಿ ಅಂತ ನಾವು ಕರಿತೀವಿ. ಅದೇ ರೀತಿ ಇನ್ನೊಂದು ಅಮೋನಿಯಾ ಅಣುರಾಶಿ ಎಷ್ಟು? NH3. ನೈಟ್ರೋಜನ್ ಎಷ್ಟಿದೆ? 1 ಇದೆ. ಹೈಡ್ರೋಜನ್ ಎಷ್ಟಿದೆ? 3 ಇದೆ. ನೈಟ್ರೋಜನ್ 1 ಇಂಟು ನೈಟ್ರೋಜನ್ನ ಪರಮಾಣು ರಾಶಿ ಪ್ಲಸ್ 3 ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ. ಈಗ ನೈಟ್ರೋಜನ್ನ ಪರಮಾಣು ರಾಶಿ ಎಷ್ಟು? 14 ಪ್ಲಸ್ 3 ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಒಂದೇ, ಎಲ್ಲೋದ್ರೂ ಒಂದೇ ಇರುತ್ತೆ. 14 1 14 ಪ್ಲಸ್ 1 3 3 14 3 17. ಅಮೋನಿಯಾದ ಅಣುರಾಶಿ 17. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ನೋಡಿ ಒಂದಿದೆ. 1 ಇಂಟು ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ 2 ಇಂಟು ಆಕ್ಸಿಜನ್ನ ಪರಮಾಣು ರಾಶಿ. ಈಗ ಕಾರ್ಬನ್ 1 ಇಂಟು 12, ಕಾರ್ಬನ್ನ ಪರಮಾಣು ರಾಶಿ 12 ಪ್ಲಸ್ 2 ಇಂಟು ಆಕ್ಸಿಜನ್ ಇಂದಷ್ಟು 16. ಇಲ್ಲೂ ಬದಲಾಗ್ತದೆ. ಈಗ 12 1 12 ಪ್ಲಸ್ 14 2 32 ಎಷ್ಟಾಯ್ತು? 44. ಕಾರ್ಬನ್ ಡೈಆಕ್ಸೈಡ್ ನ ಅಣುರಾಶಿ 44. ಈ ರೀತಿ ನಾವು ಅಣುವಿನ ಅಣುರಾಶಿಯನ್ನ ಲೆಕ್ಕಾಚಾರ ಮಾಡಬಹುದು. ಈಗ ಮೋಲ್ ಅಂದ್ರೆ ಏನು? ಮೋಲ್ ಪರಿಕಲ್ಪನೆ ಏನಪ್ಪ? ಮೋಲ್ ಅಂದ್ರೆ ಏನು? ಇವು ಈ ಪರಮಾಣುಗಳು, ಅಣುಗಳು, ಅಯಾನುಗಳು ಬಹಳ ಚಿಕ್ಕವು. ಅವುಗಳನ್ನ ನಾವು ಎಣಿಸ್ತಾ ಕೂಡೋದಿಕ್ಕೆ ಅಥವಾ ತೂಕ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಒಂದು ಪರಿಕಲ್ಪನೆಯನ್ನ ಏನ್ ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ. ಏನಪ್ಪ ಅದು? ಮೋಲ್ ಎನ್ನುವಂತ ಒಂದು ಪರಿಕಲ್ಪನೆ. ಈ ಅಣುಗಳು ಮತ್ತು ಪರಮಾಣುಗಳು ಅಥವಾ ಅಯಾನುಗಳನ್ನು ಲೆಕ್ಕಾಚಾರ ಮಾಡಲು ಬಳಸುವಂತಹ ಒಂದು ಏಕಮಾನ, ಅದು ಮೋಲ್ ಅಂತ ಕರಿತೀವಿ. ಅಣುಗಳು ಎಷ್ಟಿದಾವೆ, ಪರಮಾಣುಗಳು ಎಷ್ಟಿದಾವೆ, ಅದೇ ರೀತಿ ಅಯಾನುಗಳು ಎಷ್ಟಿದಾವೆ ಅನ್ನೋದನ್ನ ಇದು ತಿಳಿಸುತ್ತೆ. ಮೋಲ್ ಪರಿಕಲ್ಪನೆ ಅಂತ ಹೇಳ್ಬಿಟ್ಟು. ಹೆಂಗಪ್ಪ ಗೊತ್ತಾಗುತ್ತೆ ಅಂದಾಗ, ನೀರಿಂದ ತಗೊಳ್ಳಿ. ನೀರಿನ ಅಣುರಾಶಿ ಎಷ್ಟು? ನಾವು ನೀರಿನ ಅಣುರಾಶಿ 18 ಗೊತ್ತಿದೆ. ಇಟ್ ಈಸ್ ಈಕ್ವಲ್ ಟು, ಇದು ಗ್ರಾಮ್ ಅಣುರಾಶಿ, ಗ್ರಾಮ್ ಅಲ್ಲಿ ಬರೆದಾಗ 18 ಗ್ರಾಮ್ ಆಗುತ್ತೆ. 18 ಗ್ರಾಮ್. ಈ 18 ಗ್ರಾಮ್ ನೀರಲ್ಲಿ ಎಷ್ಟಪ್ಪ ಅಣುಗಳಿದಾವೆ ಅಂದಾಗ 6.022 ಇಂಟು 23 ಸಂಖ್ಯೆಯ ಏನು ಅಣುಗಳಿರ್ತವೆ. ಇಟ್ ಈಸ್ ಈಕ್ವಲ್ ಟು 6.022 ಇಂಟು 10⁻23 ಅಣುಗಳಿರ್ತವೆ. 6.022 ಇಂಟು 10⁻23 ಎಷ್ಟರಲ್ಲಿ? 18 ಗ್ರಾಮ್ ನೀರಲ್ಲಿ.
ಅಲ್ವಾ? ಅದೇ ಆಕ್ಸಿಜನ್ ಅಲ್ಲಿ ಎಷ್ಟಿದಾವೆ O2, ಮೊದಲು ಅಣುರಾಶಿ ಲೆಕ್ಕಾಚಾರ ಮಾಡಿ. ಎಷ್ಟು? 2 ಇಂಟು ಆಕ್ಸಿಜನ್ ಪರಮಾಣು ರಾಶಿ 16, ಇದು 32. ದಟ್ ಈಸ್ 32 ಗ್ರಾಮ್. 32 ಗ್ರಾಮ್ ಆಕ್ಸಿಜನ್ ನಲ್ಲಿ ಎಷ್ಟಿರ್ತವೆ? ಇಷ್ಟು ಸಂಖ್ಯೆಯ ಅಣುಗಳಿರ್ತವೆ. ಈ ಸಂಖ್ಯೆಯನ್ನ 6.022 ಇಂಟು 1023 ಈ ಸಂಖ್ಯೆಯನ್ನ ಅವೋಗಾಡ್ರೋ ಸಂಖ್ಯೆ ಅಂತ ಕರೀತಾರೆ. ಅವೋಗಾಡ್ರೋ ಸಂಖ್ಯೆ ಅಂದ್ರೆ ಈ ವಿಜ್ಞಾನಿ ಅದನ್ನ ಏನ್ ಮಾಡ್ದ? ಕಂಡಿಡ್ದ. ಇದು ಸ್ಪಷ್ಟ, ಎಲ್ಲೇ ಹೋದ್ರೂ ಅದು ನಿರ್ದಿಷ್ಟ. ಈಗ ಅದೇ 44 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ರೆ ಅದರಲ್ಲೂ ಕೂಡ ಇಷ್ಟೇ ಸಂಖ್ಯೆಯ ಅಣುಗಳಿವೆ. ಅದೇ ನಾವು 2H2 ಇದು ಎಷ್ಟಾಯ್ತು? 2 ಮೋಲ್ ಆಯ್ತು. 2 ಇಂಟು 6.022 ಇಂಟು 10⁻23 ಇಷ್ಟಾಗುತ್ತೆ. ಮತ್ತೆ ಉಳಿಸಬೇಕು. ಇದನ್ನ ನಾವು ಮೋಲ್ ಪರಿಕಲ್ಪನೆ ಅಂತ ಕರಿತೀವಿ. ಮೋಲ್ ಅಂದ್ರೆ ಅಣುಗಳನ್ನ, ಅಯಾನುಗಳನ್ನ ಅಥವಾ ಪರಮಾಣುಗಳನ್ನ ಲೆಕ್ಕಾಚಾರ ಮಾಡಲು ಬಳಸುವಂತ ಒಂದು ಮಾನ. ಇದನ್ನ ನಾವು ಮೋಲ್ ಅಂತ ಕರಿತೀವಿ. ಈ ಮೋಲ್, ಒಂದು ಮೋಲ್ ಅಂದ್ರೆ ಎಷ್ಟಪ್ಪ ಅಂದ್ರೆ 6.022 ಇಂಟು 10⁻23 ಅಣುಗಳಿಗೆ ಸಮಾನ. ಇದನ್ನೇ ನಾವು ಅವೋಗಾಡ್ರೋ ಸಂಖ್ಯೆ ಅಂತ ನಾವು ಕರಿತೀವಿ. ದಟ್ ಈಸ್ ಈಕ್ವಲ್ ಟು 18 ಗ್ರಾಮ್ ಇಸ್ ಈಕ್ವಲ್ ಟು 1 ಮೋಲ್. 1 ಮೋಲ್ ಅದು 1 ಮೋಲಿಗೆ ಸಮ. 1 ಮೋಲ್ ಅಂದ್ರೆ 18 ಗ್ರಾಮ್ಗಳಿಗೆ ಸಮ. ಅದೇ ಈ ರೀತಿ ಬರೆದಾಗ 2 ಮೋಲ್ ಆಗುತ್ತೆ. ಹೀಗೆ ಅದನ್ನ ನಾವು ಅವೋಗಾಡ್ರೋ ಸಂಖ್ಯೆ ಅಂತ ಕರಿತೀವಿ. 6.022 ಇಂಟು 10⁻23 ಏನು ಆ ಕಣಗಳಿರ್ತವೆ, ಆ ಕಣಗಳನ್ನ ನಾವು ಅವೋಗಾಡ್ರೋ ಸಂಖ್ಯೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿ ನಾವು ಯಾವುದೇ ಒಂದು ಆ ವಸ್ತುವಿನಲ್ಲಿ ಎಷ್ಟು ಅಣುಗಳಿದ್ದಾವೆ ಅಥವಾ ಎಷ್ಟು ಪರಮಾಣುಗಳಿರ್ತವೆ ಅಥವಾ ಎಷ್ಟು ಅಯಾನುಗಳಿರ್ತವೆ ಅನ್ನೋದನ್ನ ನಾವು ಲೆಕ್ಕಾಚಾರ ಮಾಡಬಹುದು ಬಹಳ ಸುಲಭವಾಗಿ. ಈಗ ಒಂದು ಮೂಟೆಯಲ್ಲಿ ಎಷ್ಟು ಜೋಳದ ಕಾಳುಗಳಿವೆ ಅಂತ ನಾವು ಹೇಗೆ ಹೇಳೋದು? ಒಂದು ಮೂಟೆಯಲ್ಲಿ ಎಷ್ಟು ಜೋಳದ ಕಾಳುಗಳಿವೆ ಲೆಕ್ಕಾಚಾರ ಮಾಡಬೇಕಪ್ಪ. ಹೆಂಗೆ ಲೆಕ್ಕಾಚಾರ ಮಾಡೋದು? ತುಂಬ ಕಷ್ಟ. ಅದು ದಿನವೆಲ್ಲ ಎಣಿಸ್ಬೇಕು, ವರ್ಷವೆಲ್ಲ ಎಣಿಸ್ಬೇಕು. ಇಲ್ಲ, ಏನು ಅಂದಾಗ ನಾವು ಎಷ್ಟು 100 ಗ್ರಾಮ್ ಅಷ್ಟು 100 ಗ್ರಾಮ್ ಅಷ್ಟು ಜೋಳದ ಕಾಳನ್ನ ಏನ್ ಮಾಡೋದು? ತೂಕ ಮಾಡೋದು. 100 ಗ್ರಾಮಲ್ಲಿ ಎಷ್ಟು ಜೋಳದ ಕಾಳುಗಳಿವೆ ಅಂತ ನೋಡೋದು. ಆ 100 ಗ್ರಾಮಲ್ಲಿ ಸುಮಾರು 1000 ಜೋಳದ ಕಾಳುಗಳಿವೆ ಅಂದ್ರೆ 1 ಕೆಜಿಗೆ ಎಷ್ಟಾಯ್ತು? 10,000. ಹಾಗಾದ್ರೆ ಒಂದು ಮೂಟೆಯಲ್ಲಿ ಎಷ್ಟಿದೆ? 100 ಕೆಜಿ ಇದೆ. 10,000 ಇಂಟು 100 ಲೆಕ್ಕಾಚಾರ ಹಾಕಿದಾಗ ನಮಗೆ ಬಹಳ ಒಂದೇ ನಿಮಿಷದಲ್ಲಿ ನಾವೇನ್ ಮಾಡ್ಬೋದು? ಒಂದು ಮೂಟೆಯಲ್ಲಿರುವ ಜೋಳದ ಕಾಳುಗಳನ್ನ ನಾವು ತಿಳ್ಕೋಬಹುದು. ಅದು ಅದೇ ರೀತಿ ಇಲ್ಲೂ ಕೂಡ ಅದನ್ನು ಅನ್ವಯಿಸಬಹುದು. ಯಾವುದೇ ಸಂಖ್ಯೆಯ ಮೋಲ್ ಆಗಿರ್ಬೋದು, ಅದು ಇಷ್ಟು ಸಂಖ್ಯೆಯ ಪರಮಾಣುಗಳು ಇಲ್ಲವೇ ಅಣುಗಳು ಅಥವಾ ಅಯಾನುಗಳನ್ನ ಹೊಂದಿರ್ತವೆ. ಇದನ್ನ ಮೋಲ್ ಪರಿಕಲ್ಪನೆ ಅಂತ ಕರೀತೀವಿ. ಇವತ್ತು ಮಕ್ಕಳು ಇಲ್ಲಿವರೆಗೂ ನಾವು ಈ ಒಂದು ಪಾಠದಲ್ಲಿ ರಾಸಾಯನಿಕ ಸಂಯೋಜನೆಯ 2 ನಿಯಮಗಳು, ಪರಮಾಣು ಅಂದರೆ ಏನು, ಡಾಲ್ಟನ್ನನ ಪರಮಾಣು ಸಿದ್ಧಾಂತ, ಅದರ ಅಂಶಗಳೇನಿರ್ತವೆ, ಅದೇ ರೀತಿ ಅಣು ಅಂದರೆ ಏನು, ಅದೇ ರೀತಿ ಪರಮಾಣು ರಾಶಿ ಅಂದರೆ ಏನು, ಅಣುರಾಶಿ ಅಂದರೆ ಏನು, ಅದೇ ರೀತಿ ಈ ಪರಮಾಣುಗಳಿಗೆ ಸಂಕೇತಗಳನ್ನು ಹೇಗೆ ಬರೆಯುವುದು ಅಥವಾ ಧಾತುಗಳಿಗೆ ಸಂಕೇತವನ್ನು ಹೇಗೆ ಬರೆಯುವುದು ಅನ್ನೋದು ತಿಳ್ಕೊಂಡ್ವಿ. ಅದೇ ರೀತಿ ಈ ಅಣುಗಳಿಗೆ ಅಣುಸೂತ್ರ ಅಥವಾ ರಾಸಾಯನಿಕ ಸೂತ್ರವನ್ನು ಹೇಗೆ ಬರೆಯೋದು ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಮೋಲ್ ಅಂದರೆ ಏನು, ಅವೋಗಾಡ್ರೋ ಸಂಖ್ಯೆ ಅಂದರೆ ಎಷ್ಟು ಅಂತ ಹೇಳಿದೆ ನಿಮಗೆ. 6.022 ಇಂಟು 10⁻23 ಕಣಗಳನ್ನು ಹೊಂದಿರುವ ಒಂದು ಮೌಲ್ಯವನ್ನು ನಾವು ಅವೋಗಾಡ್ರೋ ಸಂಖ್ಯೆ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ತಿಳ್ಕೊಂಡು.
ಅಲ್ವಾ ಮಕ್ಕಳೇ? ಈಗ ಪರಮಾಣು ಮತ್ತು ಅಣುವಿರುವಂತಹ ವ್ಯತ್ಯಾಸವೇನು ಅಂತ ನೋಡಿದ್ರೆ, ಒಂದು ಧಾತುವಿನ ಅಥವಾ ದ್ರವ್ಯದ ಅತ್ಯಂತ ಸೂಕ್ಷ್ಮ ಕಣವನ್ನು ನಾವು ಪರಮಾಣು ಅಂತ ಕರಿತೀವಿ. ಅಣು ಅಂದರೆ ಏನಪ್ಪ ಅಂದರೆ, ಒಂದು ವಸ್ತುವಿನ ಎಲ್ಲ ಗುಣಗಳನ್ನು ಹೊಂದಿರುವ ಸ್ವತಂತ್ರ ಕಣಕ್ಕೆ ನಾವು ಅಣು ಅಂತ ಕರಿತೀವಿ. ಆಮೇಲೆ ಅಯಾನು ಅಂದರೆ ಏನು? ಪರಮಾಣುಗಳು ವಿದ್ಯುದಂಶ ಗಳಿಸಿಕೊಳ್ಳೋದನ್ನು ಅಯಾನು ಅಂತ ಕರಿತೀವಿ. ಅಯಾನುಗಳಲ್ಲಿ ಎರಡು ವಿಧ, ಒಂದು ಧನ ಅಯಾನು, ಇನ್ನೊಂದು ಋಣ ಅಯಾನು ಅಂತ ಎರಡು ರೀತಿ ಇರ್ತವೆ ಅಲ್ವಾ? ಧನ ಅಯಾನು ಧನ ಚಿಹ್ನೆಯನ್ನು ಹೊಂದಿರುತ್ತೆ, ಋಣ ಅಯಾನು ಋಣ ಚಿಹ್ನೆಯನ್ನು ಹೊಂದಿರುತ್ತೆ. ಧನ ಅಯಾನನ್ನು ನಾವು ಕ್ಯಾಟಯಾನ್ ಅಂತ ಕರಿತೀವಿ, ಋಣ ಅಯಾನನ್ನು ನಾವು ಆನಯಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಉಪ್ಪಿನಲ್ಲಿರುವುದು ಎರಡು ಅಯಾನುಗಳು ಅಲ್ಲವು? ಹೌದು, ಉಪ್ಪಿನಲ್ಲಿ ಎರಡು ರೀತಿಯ ಅಯಾನುಗಳಿವೆ. ಒಂದು ಸೋಡಿಯಂ ಅಯಾನು, ಇನ್ನೊಂದು ಕ್ಲೋರೈಡ್ ಅಯಾನು ಅಂತ ಎರಡು ರೀತಿ ಅಯಾನುಗಳನ್ನು ಅವು ಹೊಂದಿದ್ದಾವೆ. ಅದೇ ರೀತಿ ಮೆಗ್ನೀಷಿಯಂ ಕ್ಲೋರೈಡಲ್ಲಿ ಒಂದು ಮೆಗ್ನೀಷಿಯಂ ಅಯಾನು, ಇನ್ನೊಂದು ಕ್ಲೋರೈಡ್ ಅಯಾನು ಅಂತ ಎರಡು ರೀತಿ ಅಯಾನುಗಳಿವೆ. ಈ ರೀತಿ ಅವುಗಳನ್ನು, ಅದಕ್ಕೋಸ್ಕರ ನಾವು ಅದನ್ನು ಅಯಾನಿಕ ಸಂಯುಕ್ತಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿ ಇಲ್ಲಿವರೆಗೂ ನಾವು ಈ ಪರಮಾಣುಗಳು ಮತ್ತು ಅಣುಗಳ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡ್ವಿ ಮಕ್ಕಳೇ.